ಹೇಳಿ ಸರ್. ಇವತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯ ಏನು ಇಂದಿರಾ ಗಾಂಧಿ BEd ಕಾಲೇಜಿನ 15 ಜನ ವಿದ್ಯಾರ್ಥಿಗಳ ಜೊತೆ ಇವತ್ತು ಚೆಲ್ಲಾಟ ಆಡ್ತಾ ಇದೆ. ಇವತ್ತು ಈ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಯೂನಿವರ್ಸಿಟಿಯವರ ಪಾಲುದಾರಿಕೆ ಇರಬೇಕು. ಆದರೆ ಇವತ್ತು ಏನೋ ಈ ವಿದ್ಯಾರ್ಥಿಗಳು ಎಲ್ಲಿಂದೋ ಬಂದಿರುವಂಥ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿಗಳ ಅಲ್ಲದ ರೂಪದಲ್ಲಿ ಇವತ್ತು ಇವರು ವರ್ತಿಸ್ತಾ ಇದ್ದಾರೆ. ಯಾಕಂದರೆ 2018-19ನೇ ಸಾಲಿನಿಂದನೂ ಇವರು ಎಕ್ಸಾಮ್ಗಳನ್ನು ಬರೆದು BEd ಎಕ್ಸಾಮ್ಗಳನ್ನು ಬರೆದು ಇಲ್ಲಿ ತನಕ ಫಲಿತಾಂಶ ಪ್ರಕಟವಾಗಿಲ್ಲ. ಈ ಇಂದಿರಾ ಗಾಂಧಿ BEd ಕಾಲೇಜಿನ ಆಡಳಿತ ಮಂಡಳಿಯವರು ಹೈಕೋರ್ಟ್ಲಿಂದ ಆರ್ಡರ್ ತಂದರು 2022ರಲ್ಲಿ. ಆ ಆರ್ಡ್ರಿಗಾದರೂ ಮನ್ನಣೆ ಕೊಟ್ಟು ಇವತ್ತು ಹೈಕೋರ್ಟ್ ಆರ್ಡರ್ ಇದೆ ಅಂಥೇಳಿ ಮರ್ಯಾದೆ ಕೊಟ್ಟು ಅವರು ಆ ವಿದ್ಯಾರ್ಥಿಗಳ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು. ಅದು ಕೂಡ ಮಾಡಿಲ್ಲ. ಮುಂದುವರೆದು ಇದೇ ವಿದ್ಯಾರ್ಥಿಗಳು ಸತತವಾಗಿ ಹೋರಾಟ ಮಾಡಿದ ಮೇಲೆ ಮೊನ್ನೆ 2026 5ನೇ ತಿಂಗಳಲ್ಲಿ ಇವ್ರದ್ದು ಕಾಲೇಜಿನ ಸಂದಾಯ ಮಾಡಬೇಕಾದಂಥ ಎಲ್ಲ ಫೀಸ್ಗಳನ್ನು ಸಂದಾಯ ಮಾಡಲಾಗಿತ್ತು. ಸಂದಾಯ ಮಾಡಿದ ಮ್ಯಾಗಾದರೂ ಇವರ ರಿಸಲ್ಟ್ಗಳನ್ನು ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು. ಇಲ್ಲಿವರೆಗೂ ಇವರು ಏನು ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ ಇದಾರ, ಇವರು ಈ ವಿದ್ಯಾರ್ಥಿಗಳ ಜೊತೆ ಏನು 100 ಬಾರಿ ವಿದ್ಯಾರ್ಥಿಗಳು ಅವರಿಗೆ ಹೋದಾಗ ಇಲ್ಲ ನೀವು ಬರಲಿಕ್ಕೆ ಹೋಗಬೇಡಿ, ನೀವು ಏನು ಸಂಬಂಧಪಟ್ಟಂಥ ಶಿಕ್ಷಣ ಸಂಸ್ಥೆಯವರು ಬರಬೇಕು. ಶಿಕ್ಷಣ ಸಂಸ್ಥೆಗೆ ಹೋದಾಗ ಆ ಶಿಕ್ಷಣ ಸಂಸ್ಥೆಯವರು ಏನಂತಾರೆ ಅಂದರೆ ನಾವು ಆಲ್ರೆಡಿ ಕೋರ್ಟ್ ಆರ್ಡರ್ ತಂದಿದ್ದೀವಿ, ಫೀಸ್ ಕೂಡ ಕಟ್ಟಿದ್ದೀವಿ, ಈಗ ರಿಸಲ್ಟ್ ಇರೋದು ಯೂನಿವರ್ಸಿಟಿಯಲ್ಲಿ. ಅಂದರೆ ಈ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗಬೇಕು? ಇವತ್ತು ಈ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡುವಲ್ಲಿ ಇವತ್ತು ಆ ಶಿಕ್ಷಣ ಸಂಸ್ಥೆ ಮತ್ತು ವಿಶ್ವವಿದ್ಯಾಲಯಗಳು ಇವೆರಡೂ ಕೂಡ ಕಾರಣೀಭೂತರು. ಆ ಕಾರಣಕ್ಕಾಗಿ ಇವತ್ತು ನಾನು ಮಾನ್ಯ ಕುಲಪತಿಗಳು ಮತ್ತು ಕುಲಸಚಿವರು ಇಬ್ಬರಲ್ಲೂ ವಿನಂತಿ ಮಾಡ್ತಾ ಇದ್ದೀನಿ, ನೀವು ಈ 15 ಜನ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಚೆಲ್ಲಾಟ ಆಡಿದ್ರೆ ವಿದ್ಯಾರ್ಥಿ ಬಳಗ ನಿಮ್ಮ ಭವಿಷ್ಯದ ಜೊತೆ ಚೆಲ್ಲಾಟ ಆಡುತ್ತೆ. ಯಾಕಂದರೆ ನೀವು ಏನಾದರೂ ಈ ವಿದ್ಯಾರ್ಥಿಗಳ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ ಅಂದರೆ ನಾವು ನಿಮ್ಮ ಏನು ಕಚೇರಿ ಎದುರುಗಡೆ ಬಂದುಬಿಟ್ಟು ಅವಮಾನ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಅದಕ್ಕೆ ನೇರ ಹೊಣೆಗಾರರು ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ ಮತ್ತು VCಗಳೇ ಆಗ್ತೀರಿ. ಮುಂದಿನ ಆಗುಹೋಗುಗಳಿಗೆ ನೀವೇ ಜವಾಬ್ದಾರರು. ಈಗ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ನೀವು ಕೆಲಸವನ್ನು ಮಾಡಬೇಕು, ಇಲ್ಲಾಂದರೆ ನೀವು ಕುರ್ಚಿ ಖಾಲಿ ಮಾಡಬೇಕಾಗುತ್ತೆ ಅಂಥೇಳಿ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತೀವಿ. ಸರ್, ಕಾಲೇಜಿನ ಆಡಳಿತ ಮಂಡಳಿಯವರು ಏನು ಯೂನಿವರ್ಸಿಟಿಗೆ ಸಲ್ಲಿಸಬೇಕಾದಂಥ ಫೀಸ್ಗಳಾಗಲಿ ಡಾಕ್ಯುಮೆಂಟ್ಸ್ಗಳಾಗಲಿ ಇವರು ಸಲ್ಲಿಸಿಲ್ಲ. ಇಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯ ವೈಫಲ್ಯ ಇದೆ. ಆ ವೈಫಲ್ಯವನ್ನು ಇಟ್ಕೊಂಡು ಯೂನಿವರ್ಸಿಟಿಯವರು ಅವರಿಗೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕಾಗಿತ್ತು, ಬಟ್ ಹಾಕಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಮುಂದುವರೆದು ಈ ವಿದ್ಯಾರ್ಥಿಗಳ ಪ್ರೆಷರ್ಗೆ ಮಾಡೋದು. ಅವರು ಕೋರ್ಟ್ ಮೊರೆ ಹೋಗಿ ಕೋರ್ಟ್ಲಿಂದ ಆದೇಶವನ್ನು ತೊಗೊಂಡು ಬರ್ತಾರೆ. ಆ ಆದೇಶದ ಮೇರೆಗಾದರೂ ಈ ವಿದ್ಯಾರ್ಥಿಗಳು ಇವತ್ತು ಕಾಲೇಜಿನವರು ಅವರ ಆಡಳಿತವನ್ನೇ ವೈಫಲ್ಯ ಆಗಿದೆ. ಇವತ್ತು ಅದಕ್ಕೆ ಪ್ರಶ್ನಿಸಿ ಯೂನಿವರ್ಸಿಟಿಯವರು ಅವ್ರು ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು ಅವ್ರದ್ದು ಕಾಲೇಜನ್ನು. ನಾವು ಅದನ್ನು ನೇರವಾಗಿ ಅಪವಾದನೆ ಮಾಡ್ತಾಯಿದ್ದೀವಿ. ನಾವು ಕಾಲೇಜವ್ರ ಜೊತೆ ಕನ್ಸಲ್ಟ್ ಇಲ್ಲ. ಆದರೆ ನಾವು ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ 15 ಜನ ವಿದ್ಯಾರ್ಥಿಗಳೇನಿದಾರ ಇವರು ಪ್ರಾಮಾಣಿಕವಾಗಿ ಕಾಲೇಜಿಗೆ ಹೋಗಿ ಇವತ್ತು ವಿದ್ಯಾಭ್ಯಾಸ ಮಾಡಿ ಎಕ್ಸಾಮ್ಗಳನ್ನು ಬರೆದ ಮೇಲೆ ಇವತ್ತು ಅವ್ರು TET ಕೂಡ ಪಾಸ್ ಆಗಿದ್ದಾರೆ. ಈಗ ಅವರಿಗೆ ಮುಂದಿನ ಉಜ್ವಲ ಭವಿಷ್ಯ ರೂಪಿಸಬೇಕಲ್ಲ. ಇವ್ರು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರೆ ಮಾತ್ರ ಇವತ್ತು CETಯನ್ನು ಕಲಿತು ನೌಕರಿಗಳನ್ನು ಪಡ್ಕೋಬೇಕು. ಆದರೆ ಇವತ್ತು ರಿಸಲ್ಟೇ ಅನೌನ್ಸ್ಮೆಂಟ್ ಆಗಿಲ್ಲ ಅಂದರೆ ಮಾಡೋದಾದರೂ ಹೇಗೆ ಸರ್? ಇವತ್ತಿನ ದಿನ ಆರೋಪ ಮಾಡ್ತಾ ಇದ್ದೀರಿ, ಕಂಟ್ರೋಲರ್ ಆಗಿರ್ಬೋದು, VC ಆಗಿರ್ಬೋದು, ರಿಜಿಸ್ಟರ್ ಆಗಿರ್ಬೋದು, ಓಕೆ ಸರ್. ಆದರೆ ಇವರು ಸ್ವಲ್ಪ ಕೆಲವೊಂದು ಕಾರಣದಿಂದ ಇವರು ಹೈಕೋರ್ಟಿಗೆ ಹೋಗೋ ಪರಿಸ್ಥಿತಿ ಬಂದಿತ್ತು. ಸೊ ಅದಕ್ಕೆ ಸಲಾಗಿ ಇವ್ರು ರಿಸಲ್ಟ್ ರಿಲೀಸ್ ಮಾಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಕಂಡು ಬರ್ತದೆ ಸರ್. ಇದಕ್ಕೆ ಏನು ಹೇಳಕ್ಕೆ ಬಯಸ್ತೀರ ಅಂತ ಸರ್? ಸರ್, ಈಗ ಹೈಕೋರ್ಟ್ ಆರ್ಡರ್ ಬಂದಿದೆ. ಈಗ ಕೋರ್ಟ್ ಈಸ್ ದಿ ಸುಪ್ರಿಯರ್. ನಮ್ಮ ಇಡೀ ದೇಶದ ವ್ಯವಸ್ಥೆಯಲ್ಲಿ ನಾವು ಯಾರದಾದ್ರೂ ಆದೇಶ ಪಾಲಿಸ್ಬೇಕಂದ್ರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲಿಸಲೇಬೇಕು. ಆ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಇವರು ರಿಸಲ್ಟನ್ನು 2022ರಲ್ಲಿ ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು, ಬಟ್ ಇಲ್ಲಿವರೆಗೂ ಮಾಡಿಲ್ಲ. ಒಂದನೇದಾಗಿ. ಎರಡನೇದಾಗಿ ಯೂನಿವರ್ಸಿಟಿಗೆ ಬರುವಂಥ ಎಲ್ಲ ಫೀಸ್ಗಳನ್ನು 2025ರಲ್ಲಿ ಪೇಡ್ ಮಾಡಲಾಗಿದೆ. ಆ ಪೇಡ್ ಮಾಡಿದಂಥ ರೆಸಿಪ್ಟನ್ನು ಅಥವಾ ಪೇಡ್ ಮಾಡಿದಂಥ ಉಲ್ಲೇಖವನ್ನು ಮಾನ್ಯ ಕುಲಸಚಿವರು ಆಡಳಿತ ಅವ್ರು ಏನು ಮಾಡಿದ್ದಾರೆ ಅಂದರೆ ಕಂಟ್ರೋಲರಿಗೆ ಲೆಟರ್ ಬರೆದಿದ್ದಾರೆ. ನಾವು ಈಗಾಗಲೇ ಏನದ ಈ ಕಾಲೇಜಿನ ಏನು ಇಂದಿರಾ ಗಾಂಧಿ BEd ಕಾಲೇಜಿನ ಎಲ್ಲ ಫೀಸ್ಗಳು ಪೇಡ್ ಆಗಿದ್ದಾವೆ. ಆ ಕಾರಣಕ್ಕಾಗಿ 2018-19ನೇ ಸಾಲಿನ ಈ ವಿದ್ಯಾರ್ಥಿಗಳ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಬಹುದು ಅಂತೇಳಿ ಲೆಟರ್ ಕೊಟ್ಟಿದ್ದಾರೆ 5ನೇ ತಿಂಗಳಲ್ಲಿ. ಈಗ 5ನೇ ತಿಂಗಳಿಂದ ಇದು 8ನೇ ತಿಂಗಳು, 3 ತಿಂಗಳಿಂದ ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ ಆಗಲಿ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಏನು ಕತ್ತೆ ಕಾಯ್ತಾ ಇದ್ದಾರಾ? ಇವತ್ತು ನಾವು
ಏನಂತ ಇದೀವಿ ಅಂದರೆ ಈ 15 ಜನ ವಿದ್ಯಾರ್ಥಿಗಳು, ಒಬ್ಬ ವಿದ್ಯಾರ್ಥಿ ಭವಿಷ್ಯ ಹಾಳಾದರೂ ಕೂಡ ಅವರು ಹೊಣೆಗಾರಿಕೆಯನ್ನು ಹೊತ್ಕೋಬೇಕಾಗತ್ತೆ. ಇವತ್ತು 15 ಜನ ವಿದ್ಯಾರ್ಥಿಗಳಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ, ಅವರ ಭವಿಷ್ಯ ಕತ್ತಲಲ್ಲಿ ಹೋಗ್ತಾ ಇದೆ. ಅದಕ್ಕೆ ನೇರ ಹೊಣೆಗಾರರು ಕಂಟ್ರೋಲರ್ ಅಂತೇಳಿ ನಾವು ಇವತ್ತು ನೇರವಾಗಿ ಅಪಾದನೆಯನ್ನು ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಸೈಬಣ್ಣ ಜಮಾದಾರ್, ಅಹಿಂದ ಸಂಘಟನೆ, ಕಲಬುರಗಿ.